ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು D11. ಈ ಕಥೆ ಬರೆದಿರೋ ಪುಣ್ಯಾತ್ಮರ ಹೆಸರು ಚಿಂಟು ನಾಗರಾಜ್ ದರ್ಶನ್. ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡಿರೋಳು ನಾನು. ಈ ಫಿಲ್ಮ್ 2021 ರಿಲೀಸ್ ಆಗಿ ಅವಾರ್ಡು ಗೆದ್ದತಿ. D11 has won first place under the category Best Experimental Film. First place under the category Best Experimental Film. Congratulations, team. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಅಣ್ಣ ಅವನ ಫ್ರೆಂಡ್ ಹತ್ರ D11 ಅನ್ನ ಗುಳಿಗೆ ಇಸ್ಕಂತಾನ. ಟಾಯ್ಲೆಟ್ ರೂಮ್ನಾಗ ಹುಡುಗರು ಹಿಂಗ್ ನಿಂತ್ಕೊಂಡ ಟಾಯ್ಲೆಟ್ ಮಾಡೋದು. ಯಾವ ಬಾಟ್ಲಿ ಮಗು ಈ ತರ ಪೇಪರ್ ಅಂಟಿಸಿ ಸ್ಕೆಚ್ ಪೆನ್ ಅಲ್ಲೇ ಹೆಸರು ಬರ್ದ್ರಲ್ಲ. 100% ತಪ್ಪು ನಿಮ್ದೆ. ಗುಳಿಗೆ ನುಂಗೋದನ್ನ ಈ ಲೆವೆಲ್ಗೆ ಹೈಪ್ ಮಾಡಿ ತೋರಿಸೋ ಅವಶ್ಯಕತೆ ಇತ್ತ? ನೋ ಕಾಮೆಂಟ್ಸ್. ಬಾಟ್ಲಿ ಅಡಿಗೆ ಏನ್ ನೋಡಕತ್ತಿಲ್ಲ, ಅಲ್ಲಿ ಏನು ಇಲ್ಲ. ಅವರು ಮೈನರ್ ಅಲ್ಲ, ಮೇಜರ್. ಅಣ್ಣ ಫೋನ್ ನ ಚಾರ್ಜಿಗೆ ಇಕ್ತಾನ. ನುಂಗಿರೋ ಗುಳಿಗೆ ಎಫೆಕ್ಟ್ ಕೊಡ್ಲಿ ಅಂತ ವೇಟ್ ಮಾಡ್ತಿರ್ತಾನ. ಬಟ್ ವೇಟ್ ಮಾಡಕರ ಸಣ್ಣ ಹುಡ್ರು ಆಟ ಆಡ್ದಂಗ ಆಟ ಆಡಕತ್ತಿರ್ತಾನ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಗುಳಿಗೆ ಯಾಕ ಎಫೆಕ್ಟ್ ಕೊಡವಲ್ದು ಅಂತ ಅಣ್ಣ ಮತ್ತೊಂದ್ ಸ್ವಲ್ಪ ಗುಳಿಗೆ ನುಂಗ್ತಾನ. ಅಣ್ಣ ಬೆಡ್ರೂಮಿಗೆ ಬಂದು ನೋಡಿದಾಗ ಫೋನ್ ಚಾರ್ಜಿಗೆ ಇಟ್ಟಾಗ ಸ್ವಿಚ್ ನ ಆನ್ ಮಾಡಿದ್ದು ಈಗ ಆಫ್ ಆಗಿರ್ತತಿ. ಅಣ್ಣ ಮತ್ತೊಂದ್ಸಲ ಸ್ವಿಚ್ ಆನ್ ಮಾಡಿ ಊಟ ಮಾಡ್ಬೇಕಂತ ಹೋಗ್ತಾನ. ಅದ ಟೈಮಿಗೆ ಅಣ್ಣಗ ಫೋನ್ ಬರ್ತತಿ. ಯಾರ್ ಫೋನ್ ಮಾಡಿದ್ರು ಅಂತ ಬಂದ್ ನೋಡೋ ಅಷ್ಟೊತ್ತಿಗೆ ಆನ್ ಮಾಡಿದ ಚಾರ್ಜರ್ ಸ್ವಿಚ್ ಈಗ ಆಫ್ ಆಗಿರ್ತತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಮತ್ತೊಂದ್ಸಲ ಸ್ವಿಚ್ ಆನ್ ಮಾಡಿ ಊಟ ಮಾಡ್ಬೇಕಂತ ಬಂದಾಗ ತಟ್ಟೆಗೆ ಇಟ್ಕೊಂಡಂತ ಅಣ್ಣ ಮಾಯ ಆಗಿರ್ತತಿ. ಅಣ್ಣ ಪ್ರೆಗ್ನೆಂಟ್ ಆಗಿರೋದ್ರಿಂದ ಬಾತ್ರೂಮಿಗೆ ಹೋಗಿ ವಾಮಿಟ್ ಮಾಡ್ತಾನ. ವಾಂತಿ ಮಾಡಿ ವಾಪಸ್ ಬರ್ತಿದ್ದಂಗ ತಟ್ಟೆಗ ಮಾಯ ಆಗಿದ್ದಂತ ಅನ್ನ ಮತ್ತೆ ಪ್ರತ್ಯಕ್ಷ ಆಗ್ಬಿಡ್ತತಿ. ಊಟ ಮಾಡೋ ಅನ್ನ ನೋಡಿ ಈ ಲೆವೆಲ್ಗೆ ಎದುರ್ಕೊಂಡ್ರಂತ ವ್ಯಕ್ತಿ ಈತ ಫಸ್ಟ್. ನನಗೆ ಭಯ ಆಗ್ತಾ ಇದೆ. ಅನ್ನಕ್ಕ ಸಾರ್ ಹಾಕ್ಯಂದು ಊಟ ಮಾಡ್ಬೇಕಂತ ಟಿವಿ ಆನ್ ಮಾಡ್ಕೊಂಡು ಅಣ್ಣ ಕುಂತಾಗ ಡೋರ್ನ ಯಾರ ಬಡಿತಾರ. ಬಟ್ ಡೋರ್ ತೆಗೆದ ತಕ್ಷಣ ಅಲ್ಲಿ ಯಾರು ಇರಲ್ಲ. ವಾಪಸ್ ಬಂದು ಊಟ ಮಾಡಕರ ಮತ್ತೆ ಯಾರ ಆ ಡೋರ್ನ ಬಡಿತಾರ. ಹೋಗಿ ನೋಡಿದ್ರ ಯಾರು ಇರಲ್ಲ. ಬಟ್ ಡೋರ್ನ ಯಾರು ಬಡದ್ರು ಅಂತ ನನಗ್ ಗೊತ್ತೈತಿ. ಅಲ್ಲಿ ಫ್ರಿಡ್ಜ್ ಹಿಂದ್ಗಡೆಗೆ ಇಲ್ಲಿ ಬುಡುಕ ಒಕ್ಕಂದನಲ್ಲ, ಅವನ ನೋಡ್ರಿ ಡೋರ್ ಬಡ್ದದ್ದು. ಅಣ್ಣ ವಾಪಸ್ ಬಂದ್ ನೋಡಿದಾಗ ಅಣ್ಣ ಆನ್ ಮಾಡಿದ ಟಿವಿ ಆಫ್ ಆಗಿರ್ತೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಡೋರ್ ಏನ್ ಸಡನ್ ಆಗಿ ಓಪನ್ ಆಗಿಲ್ಲ. ಅಲ್ಲಿ ಹಿಂದ್ಗಡೆಗೆ ಅದಾರಲ್ಲ ಈ ನನ್ನ ಮಗನ ಫ್ರೆಂಡ್ಸ್ ಅವರ ಓಪನ್ ಮಾಡಿರೋದು. ಆದ್ರೆ ಜನರಿಗೆ ಮಾತ್ರ ಅದ ಓಪನ್ ಆಗೈತೆ ನಂಗೆ ತೋರ್ಸಕ್ ಟ್ರೈ ಮಾಡ್ಯಾರ. ಅದು ಕರೆಕ್ಟ್ ಬಿಡ್ನ. ತಮ್ಮನ ಐಡೆಂಟಿ ಕಾರ್ಡ್ ನೋಡಿ ಅಣ್ಣಂದ್ರು ಎದುರ್ಲೇಬೇಕು. ಅವರು ಮೈನರ್ ಅಲ್ಲ, ಮೇಜರ್. ಆ ಬೆಕ್ ಸತಿಗೂ ಅಣ್ಣನ ಓವರ್ ಆಕ್ಟಿಂಗ್ ನೋಡಕ್ ಆಗ್ಲಿಲ್ದಂಗ ಅಲ್ಲಿಂದ ಓಡೋತು. ನೀನ್ ಎದ್ರಿಕೆನದು ಸೈಡಿಗಿರ್ಲಿ, ಅದೇನದು ಗಾಡಿ ಮ್ಯಾಗ ಆ ತರ ಬಿಡಿಸಿ ಕೆಟ್ಟದಾಗಿ ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಅಣ್ಣ ಎದ್ರಿಕೊಂಡು ಮೂಲೆ ಕುತ್ಕೊಂಡು ಹೆವಿ ಓವರ್ ಆಕ್ಟಿಂಗ್ ಮಾಡಕತ್ತ ಬಿಡ್ತಾನ. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗಾಡಿ ಮ್ಯಾಗ ಅಣ್ಣ ನ್ಯೂ ಇಯರ್ ರೆಸೊಲ್ಯೂಷನ್ ಬರ್ತಿರೋದ್ ನೋಡ್ರಿ, ನೋ ಮೋರ್ ಜಂಕ್ ಫುಡ್ಸ್. ಸೊ ಮೋಸ್ಟ್ಲಿ ಅಣ್ಣ ಬಾಳ ಹೆಲ್ತ್ ಕಾನ್ಶಿಯಸ್ ಅದನ ಅನ್ಸ್ತತಿ. ಅಣ್ಣ ರೂಮ್ ಇಂದ ಹೊರಗಡೆ ಬಂದು ಟಿವಿ ನೋಡಿದಾಗ ಅಣ್ಣನ್ ಫ್ಯೂಚರ್ ಟಿವಿ ಕಾಣಿಸ್ತತಿ. ಆದ್ರೆ ಟಿವಿ ಮಾತ್ರ ಬಾಳ ಅಡ್ವಾನ್ಸ್ ಐತ್ ನೋಡ್ರಿ, ಯಾಕಂದ್ರೆ 360 ಡಿಗ್ರಿ ವ್ಯೂ ಕೊಡಕತೈತಿ. 100% ತಪ್ಪು ನಿಮ್ದೆ. ಅಣ್ಣ ಎದ್ರಕೊಂಡ್ ಕುಂತಾಗ ಡೋರು ಮತ್ತೆ ಓಪನ್ ಆಕತಿ. ಇನ್ನೇನು ಅಣ್ಣ ಓಡೋಗಿ ಎಸ್ಕೇಪ್ ಆಗಬೇಕನ್ನೋ ಅಷ್ಟೊತ್ತಿಗೆ ಕದ ಮುಚ್ಚತತಿ. ನೆಕ್ಸ್ಟ್ ಅಣ್ಣ ರೀಸನ್ ಇಲ್ದಂಗ ಸುಮ್ನೆ ಎದ್ರಕೆನ ಕತ್ತಿ ಬಿಡ್ತಾನ. ನೆಲದ ತುಂಬಾ ರಕ್ತ ಬಿದ್ದಿರ್ತೈತಿ. ಆ ರಕ್ತನ ಫಾಲೋ ಮಾಡ್ಕೊಂಡು ಹೋದಾಗ ಬಾತ್ರೂಮ್ ನಾಗ ರಕ್ತದಿಂದ ತುಂಬಿರ ಬಕೆಟ್ ನೋಡಿ ಅಣ್ಣ ಹೆವಿ ಓವರ್ ಆಕ್ಟಿಂಗ್ ಮಾಡ್ತಾನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಓವರ್ ಆಕ್ಟಿಂಗ್ ಮಾಡಿ ಹೊರಗಡೆ ಬಂದಾಗ ಎಲ್ಲಾ ವಸ್ತುಗಳು ಆಕಾಶದಾಗ ತೇಲಾಡ್ತಿರ್ತಾವು. ಎಷ್ಟ್ ಚೆನ್ನಾಗಿ ತೇಲಾಡಕತ್ತಾವ ನೋಡ್ರಿ ದಾರ ಕಟ್ಕೊಂಡು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ನರಕ ಎಲ್ಲ ಅನುಭವಿಸಿ ಅಣ್ಣ ಸುಸ್ತಾಗಿ ಕುಂತಾಗ ಸಡನ್ ಆಗಿ ದೆವ್ವ ಬಂದ್ಬಿಡ್ತೈತಿ. ಆದ್ರೆ ಇವ್ನ ಫ್ರೆಂಡ್ ನಾಗ ಯಾವನ ಒಬ್ಬನು ಗ್ರೀನ್ ಸ್ಕ್ರೀನ್ ಹಾಕ್ಯಂಡ್ ಅಲ್ಲಿ ನಿಂತದ್ದ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತು. ನನಗೆ ಭಯ ಆಗ್ತಾ ಇದೆ. ಇದಕ್ಕಿನ್ನು ವರ್ಸ್ಟ್ ಆಗಲ್ಲ ಬಿಡು ಈ ಫಿಲಿಮು ಅನ್ನೋ ಟೈಮಿಗೆ ಅಣ್ಣನ ಎದುರುಗಡೆನ ಆರೋಗ್ಯ ಹಾಲಿನ ಟ್ರೇ ಹಾರಾಡಕತ್ ಬಿಡ್ತೈತಿ. ಇದಕ್ಕ ಕಟ್ಟಿರೋ ಹಗ್ಗ ಜನರಿಗೆ ಕಾಣಿಸ್ಬಾರ್ದು ಅಂತ ಇವರು ವೈಟ್ ಆಗಿ ಎಫೆಕ್ಟ್ ಹಾಕಿರ್ತಾರ. ಬಟ್ ರಿಯಾಲಿಟಿ ಏನಪ್ಪಾ ಅಂದ್ರ ಇವ್ರು ಕಟ್ಟಿರೋ ಹಗ್ಗ ಇಲ್ಲೇ ಐತ್ ನೋಡ್ರಿ. ಅಣ್ಣ ತಲೆ ತಿರುಗಿ ಬಿದ್ದು ಓವರ್ ಆಕ್ಟಿಂಗ್ ಮಾಡಕತ್ ಬಿಡ್ತಾನ. ಅಣ್ಣ ಇಲ್ಲಿ ಮಾಡ ಅಂತ ಓವರ್ ಆಕ್ಟಿಂಗ್ ನ ದೇವ್ರಣಗೂ ನೋಡಕ್ ಆಗಲ್ಲ. ಇವ್ನು ಈ ತರನ ಸಾಯ್ತಾನಂತ ನನಗೆ ಮುಂಚೆನೆ ಗೊತ್ತಿತ್ತು, ಯಾಕಂದ್ರೆ ಸ್ಕ್ರಿಪ್ಟ್ ಬರ್ದದ್ ನಾನ ಅಲ್ಲ. ಈ ಫಿಲಿಂ ಮಾಡಿ ಜನರಿಗೆ ಟಾರ್ಚರ್ ಕೊಟ್ಟಿರೋದು ಸಾಕಾಗಿಲ್ಲ ಅಂತ ಈ ಫಿಲಿಂ ತೆಗ್ದ್ರ ಪುಣ್ಯಾತ್ಮರು ಈ ಫಿಲಿಂ ನ ಹೆಂಗ್ ಮಾಡಿದ್ವಿ ಮತ್ತೆ ಈ ಫಿಲಿಂ ಅವಾರ್ಡ್ ಹೆಂಗ್ ಗೆಲ್ತು ಅಂತ ಮತ್ತೊಂದು ಸಪರೇಟ್ ವಿಡಿಯೋ ಬೇರೆ ಮಾಡ್ಯಾರ. ಒಬ್ಬೊಬ್ಬ ಡೈರೆಕ್ಟ್ರು, ಆಕ್ಟರ್, ಎಡಿಟರ್ ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಸೊ ಬೇಸಿಕಲಿ ಈ ಫಿಲಿಂ ನ 0 ಬಜೆಟ್ ನಾಗ ಮಾಡಿವಿ ಅಂತ ಕೇಳಿಸ್ಕೊಂತಿದ್ದಂಗ ಅವಾರ್ಡ್ ಫಂಕ್ಷನ್ ಅವರು ಆಶ್ಚರ್ಯ ಪಟ್ರು. ದರ್ಶನ್ ಅಂಡ್ ಟೀಮ್ ನನಗೆ ಮುಂಚೆನೇ ಗೊತ್ತೈತಿ ನೀವು ಈ ಫಿಲಿಂ ನ ಹುಡುಕಿಂದಾಗ ನೋಡ್ತೀರಾ ಅಂತ. ಸೊ ಈ ಫಿಲಿಂ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡ್ರಿ. ನನ್ನ ಚಾನಲ್ ನಾಗ ನಾ ಫಿಲಿಂ ರೋಸ್ಟ್ ಗಳನ್ನ ಮಾಡೋದ್ರಿಂದ ಕಾಪಿರೈಟ್ ಬಿದ್ದು ನನ್ನ ಚಾನಲ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತೈತಿ. ಸೊ ಹಂಗಾಗಿ ನನ್ನ ಚಾನಲ್ ಏನಾರ ಪ್ರಾಬ್ಲಮ್ ಆತಪ್ಪ ಅಂದ್ರೆ ಸೊ ಅಲ್ಲಿ ನೀವು ಇರ್ತೀರಿ. ಸೊ ಹಂಗಾಗಿ ಅಲ್ಲಿ ಕೂಡ ನಾ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಪ್ರಾಬ್ಲಮ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇವತ್ತಿಗೆ ಇಷ್ಟ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನಿಸ್ತದ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.